ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಕೊಡಗು ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮತ್ತು ಯುವ ಘಟಕದ ಸಂಯುಕ್ತಾಶ್ರಯದಲ್ಲಿ ಬಸವ ಜಯಂತಿ, ಸಿದ್ಧಗಂಗಾ ಮಠದ ಡಾ ಶಿವಕುಮಾರ ಮಹಾಸ್ವಾಮಿಗಳ ಜಯಂತಿ, ಜಗದ್ಗುರು ರೇಣುಕಾಚಾರ್ಯ ಜಯಂತಿ, 250 ವರ್ಷ ಕೊಡಗನ್ನ ಆಳಿದ ಹಾಲೇರಿ ಅರಸರ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರ ಹೆಮ್ಮನೆ ಪುಟ್ಟಬಸಪ್ಪ ಅವರ ಸಂಸ್ಮರಣೋತ್ಸವ ಕಾರ್ಯಕ್ರಮ ಜೂನ್ 13ರಂದು ನಡೆಯಲಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ತಪೋಕ್ಷೇತ್ರ ಮನೆಹಳ್ಳಿ ಮಠದ ಮಹಾಂತ ಶಿವಲಿಂಗ ಸ್ವಾಮಿಗಳು, ಶನಿವಾರ ಸಂತೆಯ ಗುಡುಗಳಲೆ ಜಯದೇವ ಜಾತ್ರಾ ಮೈದಾನದಲ್ಲಿ ನಡೆಯುವ ಕಾರ್ಯಕ್ರಮದ ಕುರಿತು ಮಾಹಿತಿಯನ್ನು ನೀಡಿದರು. ಬೆಳಗ್ಗೆ 8 ಗಂಟೆಗೆ ಮಧ್ಯಪೇಟೆ ವಿಶ್ವೇಶ್ವರ ದೇವಾಲಯದಿಂದ ಗುಡುಗಳಲೆ ಜಾತ್ರಾ ಮೈದಾನದವರೆಗೆ ರೇಣುಕಾಚಾರ್ಯರ, ಜಗಜ್ಯೋತಿ ಬಸವೇಶ್ವರರ, ಡಾ ಶಿವಕುಮಾರ ಮಹಾಸ್ವಾಮಿಗಳವರ, ಮನೆಹಳ್ಳಿ ಮಠದ ಅನಘ ನಿರಂಜನ ಗುರು ಸಿದ್ಧ ವೀರೇಶ್ವರ ಸ್ವಾಮಿಗಳ ಪ್ರಸ್ತುತ, ಕೊಡಗಿನ ವೀರಶೈವ ಲಿಂಗಾಯತ ಮಠಗಳ ಪೂಜ್ಯರುಗಳ, ಹಾಲೇರಿ ಅರಸರ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಹೆಮ್ಮನೆ ಪುಟ್ಟಬಸಪ್ಪನವರ ಭಾವಚಿತ್ರಗಳೊಂದಿಗೆ ಹಾಗೂ ಕಳಸ ಕನ್ನಡಿ, ಶಟಸ್ಥಳ ಧ್ವಜ, ವೀರಗಾಸೆ ಕುಣಿತ ಹಾಗೂ ವಾದ್ಯ ವೈಭವಗಳೊಂದಿಗೆ ಆಕರ್ಷಕ ಮೆರವಣಿಗೆ ನಡೆಯಲಿದೆ ಎಂದರು. ಬೆಳಿಗ್ಗೆ 10 ಗಂಟೆಗೆ ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ ತುಮಕೂರು ಸಿದ್ಧಗಂಗಾ ಮಠದ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಮಹಾಂತ ಶಿವಲಿಂಗ ಸ್ವಾಮಿಗಳ ನೇತೃತ್ವದಲ್ಲಿ ನಡೆಯುವ ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷ ಹಾಗೂ ಗ್ರಾಮಾಭಿವೃದ್ಧಿ ಸಚಿವ ಈಶ್ವರ ಖಂಡ್ರೆ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆಂದು ತಿಳಿಸಿದರು. ಲಿಂಗಾಯತ ಎಲ್ಲ ಮಠಾಧೀಶರ ಕೃಪಾಶೀರ್ವಾದಗಳೊಂದಿಗೆ ವೀರಶೈವ ಲಿಂಗಾಯತ ಸಮಾಜ ಕೊಡಗು ಜಿಲ್ಲೆ ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಯುವ ಘಟಕ ಕೊಡಗು ಜಿಲ್ಲೆ ಇವರ ಸಂಯುಕ್ತಾಶ್ರಯದಲ್ಲಿ ತಾರೀಕು 13/6/2026 ಶನಿವಾರ ಸಂತೆಯ ಗುಡುಗಳಲೆ ಜಾತ್ರಾ ಮೈದಾನದಲ್ಲಿ ಕೊಡಗು ಜಿಲ್ಲಾ ಬಸವ ಜಯಂತಿ ಕಾರ್ಯಕ್ರಮ, ಸಿದ್ಧಗಂಗಾ ಮಠದ ಪರಮ ಪೂಜ್ಯ ಡಾ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಜಯಂತಿ ಮಹೋತ್ಸವ, ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಮಹೋತ್ಸವ, 250 ವರ್ಷ ಕೊಡಗನ್ನು ಸುದೀರ್ಘವಾಗಿ ಆಳಿದಂತಹ ಹಾಲೇರಿ ಅರಸರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಹೆಮ್ಮನೆ ಪುಟ್ಟಬಸಪ್ಪನವರ ಒಂದು ಸಂಸ್ಮರಣಾ ಮಹೋತ್ಸವವನ್ನು ಆಯೋಜನೆ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಸಿದ್ಧಗಂಗಾ ಮಠದ ಪರಮ ಪೂಜ್ಯ ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮೀಜಿಗಳವರು, ಕಿರಿಯ ಪೂಜ್ಯರು ಶ್ರೀ ಸಿದ್ಧಗಂಗಾ ಮಠ ಇವರು ಆಗಮಿಸಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮದ ಸಮ್ಮುಖವನ್ನು ಕೊಡಗು ಜಿಲ್ಲೆಯ ಎಲ್ಲ ವೀರಶೈವ ಲಿಂಗಾಯತ ಮಠಗಳ ಪರಮ ಪೂಜ್ಯರು ವಹಿಸ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸ್ತಾ ಇದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಈಶ್ವರ ಖಂಡ್ರೆ ಅವರು, ಸನ್ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವರು, ಕರ್ನಾಟಕ ಸರ್ಕಾರ ಇವರು ಆಗಮಿಸಿ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನು BY ವಿಜಯೇಂದ್ರರವರು, ರಾಜ್ಯಾಧ್ಯಕ್ಷರು ಭಾರತೀಯ ಜನತಾ ಪಕ್ಷ, ಇವರು ಆಗಮಿಸಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಡ್ತಾರೆ. ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಪ್ರತಿಭಾ ಪುರಸ್ಕಾರ ವಿತರಣೆಯನ್ನು ಮಾಡಿಕೊಡ್ತಾರೆ. ಹಾಗೆಯೇ ನಮ್ಮ ಕೊಡಗು ಮೈಸೂರು ಲೋಕಸಭಾ ಸದಸ್ಯರಾಗಿರ್ತಕ್ಕಂತಹ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದಲ್ಲಿ ಪುಸ್ತಕ ಬಿಡುಗಡೆಯನ್ನು ಅವರು ಮಾಡಿಕೊಡಲಿದ್ದಾರೆ. ಹಾಗೆಯೇ ಸ್ವಾತಂತ್ರ್ಯ ಹೋರಾಟಗಾರ ಹೆಮ್ಮನೆ ಪುಟ್ಟಬಸಪ್ಪನವರ ಒಂದು ಭಾವಚಿತ್ರ ಅನಾವರಣ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಮಡಿಕೇರಿ ಕ್ಷೇತ್ರ ಮಂತ್ರಗೌಡರವರು ಆಗಮಿಸಿ ಭಾವಚಿತ್ರ ಅನಾವರಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಹಾಗೆಯೇ ಘನ ಉಪಸ್ಥಿತಿಯಲ್ಲಿ ಶ್ರೀ ವೆಂಕಟರೆಡ್ಡಿ ಪಾಟೀಲ್ ಅವರು, ಅಧ್ಯಕ್ಷರು, ರಾಷ್ಟ್ರೀಯ ಯುವ ಘಟಕ, ಅಖಿಲ ಭಾರತ ವೀರಶೈವ ಮಹಾಸಭಾ, ಶ್ರೀ HS ಚಂದ್ರಮೌಳಿ ಅವರು, ಹಿರಿಯ ನ್ಯಾಯವಾದಿಗಳು, ಉಚ್ಚ ನ್ಯಾಯಾಲಯ ಮತ್ತು ಸಮಾಜ ಹಿತಚಿಂತಕರು, ಬೆಂಗಳೂರು ಮತ್ತು ಕೊಡ್ಲಿಪೇಟೆ,
ಶ್ರೀ JS ವಿರೂಪಾಕ್ಷಯ್ಯನವರು, ನಿವೃತ್ತ ಆಯುಕ್ತರು, ಮಾಹಿತಿ ಹಕ್ಕು, ಕರ್ನಾಟಕ ಸರ್ಕಾರ, ಹಾಲೇರಿ ಅರಸರ ಇತಿಹಾಸ ಸಂರಕ್ಷಣೆಗಾಗಿ ಕಾನೂನಾತ್ಮಕ ಹೋರಾಟಗಾರರು, ಶ್ರೀ ಮೋಕ್ಷಿತ್ ರಾಜ್ರವರು, ಅಧ್ಯಕ್ಷರು, ಯುವ ಘಟಕ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕೊಡಗು ಜಿಲ್ಲೆ, ಇವರ ಒಂದು ಘನ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನೆರವೇರ್ತಾ ಇದೆ. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂತಹ ST ಸುಶೀಲಮ್ಮನವರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ, ಬೆಂಗಳೂರು. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂತಹ SG ಸುಶೀಲಮ್ಮನವರು, ಸುಮಂಗಲಿ ಸೇವಾಶ್ರಮ, ಇವರಿಗೆ ಅಭಿನಂದನಾ ಕಾರ್ಯಕ್ರಮ ಇದೆ. ಹಾಗೆಯೇ ಕೊಡಗಿನ ವೀರಶೈವ ಮಠಗಳಿಗೆ ಹಿರಿಯ ಶ್ರೀಗಳಾಗಿರ್ತಕ್ಕಂತಹ ಷಡಕ್ಷರ ಬ್ರಹ್ಮ ಶ್ರೀ ಸಿದ್ಧವೀರ ಶಿವಾಚಾರ್ಯ ಮಹಾಸ್ವಾಮಿಗಳು, ಹಿರಿಯ ಶ್ರೀಗಳು, ಮುದ್ದಿನಕಟ್ಟೆ ಮಠ, ಇವರಿಗೆ ಗೌರವ ಸಮರ್ಪಣೆ ಇದೆ. ಶನಿವಾರ ಸಂತೆ ಸಮೀಪದ ಆಲೂರು ಸಿದ್ದಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಣಿವೆ ಬಸವನಹಳ್ಳಿ ರಸ್ತೆ ಕೆಲಸ ಭರದಿಂದ ಸಾಗಿದೆ. ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಯೋಜನೆಯಡಿಯಲ್ಲಿ ಮಡಿಕೇರಿ ಶಾಸಕರ ಮುತುವರ್ಜಿಯಿಂದ ಅನೇಕ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ರಸ್ತೆ ಕೆಲಸ ಬಿರುಸಿನಿಂದ ಸಾಗಿದೆ. ಈ ರಸ್ತೆ ಅವ್ಯವಸ್ಥೆಯಿಂದ ಪ್ರತಿನಿತ್ಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ವೃದ್ಧರು, ಕೃಷಿಕರು ತೊಂದರೆ ಅನುಭವಿಸ್ತಾ ಇದ್ರು. ಇದನ್ನು ಕಣ್ಣಾರೆ ಕಂಡ ಶಾಸಕರಾದ ಮಂತ್ರಗೌಡ ಅವರು ತಾವೇ ಮುತುವರ್ಜಿ ವಹಿಸಿ ಈ ರಸ್ತೆ ಅಭಿವೃದ್ಧಿ ಮಾಡಲೇಬೇಕು ಎಂದು ರಸ್ತೆ ಅಭಿವೃದ್ಧಿ ಕೆಲಸಕ್ಕೆ ಚಾಲನೆ ನೀಡಿದರು. ಇದೀಗ ರಸ್ತೆ ಕೆಲಸ ಪ್ರಾರಂಭವಾಗಿದ್ದು ಸದ್ಯದಲ್ಲೇ ಮುಕ್ತಾಯದ ಹಂತ ಕಾಣಲಿದೆ. ಇದೀಗ ಗ್ರಾಮಸ್ಥರು ಶಾಸಕರನ್ನ ಅಭಿನಂದಿಸಿದ್ದಾರೆ. ಅದೇ ಮನೆ ತಕ್ಕ ಟೇಪ್ ಮೆಜರ್ಮೆಂಟ್ ಮಾಡ್ಕೊಳ್ಳಿ.
ಬೇಕದು. ಹಾಂ ನಮ್ಮನೆ ಜಾಗ ಆಗ್ತಿಲ್ಲ. ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಚಟುವಟಿಕೆ ಬೆಳೆಸಿಕೊಂಡು ಸಾಹಿತ್ಯಾಸಕ್ತರಾಗಬೇಕೆಂದು ಭಾರತ ಸರ್ಕಾರದ ದಕ್ಷಿಣ ವಲಯ ಸಾಂಸ್ಕೃತಿಕ ನಿರ್ದೇಶಕರಾದ ಕೆ ಗೋಪಾಲಕೃಷ್ಣ ಅವರು ಕರೆ ನೀಡಿದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯ, ದಕ್ಷಿಣ ವಲಯ ಸಾಂಸ್ಕೃತಿಕ ಕೇಂದ್ರ ತಂಜಾವೂರು ಹಾಗೂ ಕುಶಾಲನಗರ ದಕ್ಷಿಣ ಸಿರಿ ಸ್ನೇಹ ಬಳಗದ ವತಿಯಿಂದ ಕೊಡ್ಲಿಪೇಟೆಯ SGS ವಿದ್ಯಾಸಂಸ್ಥೆಯ ಸಭಾಂಗಣದಲ್ಲಿ 2 ದಿನಗಳ ಕಾಲ ನಡೆದ ಮಾನ್ಸೂನ್ ಸಾಂಸ್ಕೃತಿಕ ಉತ್ಸವ ಉದ್ಘಾಟಿಸಿ ಅವರು ಮಾತನಾಡಿದರು. ಭಾರತೀಯ ಸಂಸ್ಕೃತಿ ಸನಾತನ ಸಂಸ್ಕೃತಿ ಹೊಂದಿದ್ದು ಸಮಾನತೆ, ಭ್ರಾತೃತ್ವ, ಏಕತೆಯಿಂದ ಹೊಂದಿದೆ. ದೇಶದಲ್ಲಿಯೇ ಭಾರತೀಯ ಸಂಸ್ಕೃತಿಗೆ ಹೆಚ್ಚಿನ ಸ್ಥಾನಮಾನ ಇದೆ ಎಂದರು. ಭಾರತ ಸರ್ಕಾರದ ದಕ್ಷಿಣ ವಲಯ ಸಾಂಸ್ಕೃತಿಕ ಕೇಂದ್ರ ತಂಜಾವೂರಿನಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿದ್ದು ದಕ್ಷಿಣದ ರಾಜ್ಯಗಳಲ್ಲಿ ಆಯಾಯ ಜಿಲ್ಲೆ, ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಂಡು ಬರ್ತಾ ಇದೆ ಎಂದರು. ಕಾರ್ಯಕ್ರಮದ ಸಂಯೋಜಕ ಹಾಗೂ ಕನ್ನಡ ಸಿರಿ ಬಳಗದ ಅಧ್ಯಕ್ಷ BS ಲೋಕೇಶ್ ಸಾಗರ್, ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದ ರಾಣಿ ಮಾಚಯ್ಯ, ದಕ್ಷಿಣ ವಲಯ ಸಾಂಸ್ಕೃತಿಕ ಕೇಂದ್ರದ ರವೀಂದ್ರ ಕುಮಾರ್, SG ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾದ ತನುಜಾ, ಕಾರ್ಯದರ್ಶಿ ನಂಜುಂಡ, ಮಣಜೂರು ಮಂಜುನಾಥ್, ಪತ್ರಕರ್ತ ನಾಗರಾಜ್, ಕೆ ಅಶ್ವಥ್ ಪಾಲ್ಗೊಂಡಿದ್ದರು. ಪ್ರತೀಶ್ ಪೂವಯ್ಯ ಕಾಸ್ಟಿಂಗ್ ಏಜೆನ್ಸಿ ಮತ್ತು ಪಾತಕ್ ಪ್ರೊಡಕ್ಷನ್ಸ್ ಸಹಯೋಗದಲ್ಲಿ ವಿರಾಜಪೇಟೆಯ ಶಾನ್ಭಾಗ್ ಸೆಂಟರ್ ರೂಫ್ ಟಾಪ್ನಲ್ಲಿ ಮಿಸೆಸ್, ಮಿಸ್, ಮಿಸ್ಟರ್, ಟೀನ್ ಬಾಯ್, ಟೀನ್ ಗರ್ಲ್, ಪ್ರಿನ್ಸ್ ಹಾಗೂ ಪ್ರಿನ್ಸೆಸ್ 2026 ಸ್ಪರ್ಧೆ ನಡೆಯಿತು. ಸ್ಪರ್ಧಿಗಳು ಆತ್ಮವಿಶ್ವಾಸ, ಪ್ರತಿಭೆ ಮತ್ತು ವ್ಯಕ್ತಿತ್ವದ ಮೂಲಕ ತೀರ್ಪುಗಾರರು ಹಾಗೂ ಪ್ರೇಕ್ಷಕರ ಮನವನ್ನು ಗೆದ್ದರು. ಎಲ್ಲ ವಿಭಾಗಗಳಲ್ಲಿಯೂ ತೀವ್ರ ಪೈಪೋಟಿ ಕಂಡುಬಂತು. ಕಾರ್ಯಕ್ರಮದ ತೀರ್ಪುಗಾರರಾಗಿ ನಟಿ ಹಾಗೂ ಸಮಾಜ ಸೇವಕಿ ಕಣತಂಡ ಬೀನಾ ಜಗದೀಶ್, ಮಿಸ್ ಸೌತ್ ಇಂಡಿಯಾ ಮಾಡೆಲ್ 2026ರ ಮೊಳ್ಳೆರ ನಿಶಿ ಅಪ್ಪಣ್ಣ ಹಾಗೂ ಮಿಸ್ಟರ್ ಕೂರ್ಗ್ 2023ರ ತೀತಿರ ಕುಟ್ಟಪ್ಪ ಪಾಲ್ಗೊಂಡಿದ್ದರು. ಕೊಡವ ಚಿತ್ರರಂಗ ಹಾಗೂ ಮನೋರಂಜನಾ ಕ್ಷೇತ್ರದ ಪುಗ್ಗೇರ ಆಕಾಶ್, ಜೇನಂಡ ಗಿರೀಶ್ ಪುಣಚ, ಸೋಮಯಂಡ ಬೋಸ್ ಬೆಳ್ಳೆಪ್ಪ, ತಾತಂಡ ಮಿನ್ನು, ಕುಪ್ಪಣಮಾಡ ಭೂಮಿಕಾ, ಕೊಡವ ಚಿತ್ರರಂಗದ ನಟಿ ಮುಂಡಚಾಡಿರ ರಿನಿ ಭರತ್, TD ಮೋಹನ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ, ಸಮಾಜ ಸೇವಕ, ಬಿಜೆಪಿಯ ಮುಖಂಡ ಹರಪಳ್ಳಿ ರವೀಂದ್ರ ಅವರು ಸಂಪಾಜೆ ಸಂಯುಕ್ತ ಪದವಿಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ನೋಟು ಪುಸ್ತಕಗಳನ್ನು ವಿತರಣೆ ಮಾಡಿದರು. ಪುಸ್ತಕಗಳನ್ನು ವಿತರಿಸಿ ವಿದ್ಯಾರ್ಥಿಗಳನ್ನು ಕುರಿತು ಮಾತನಾಡಿದ ರವೀಂದ್ರ ಅವರು, ವಿದ್ಯಾರ್ಥಿಗಳು ಇಂದು ಎಲ್ಲ ಸೌಕರ್ಯಗಳೊಂದಿಗೆ ಅಧ್ಯಯನ ಮಾಡ್ತಾ ಇದ್ದಾರೆ. ಹಾಗಾಗಿ ತಮಗೆ ದೊರಕಿದ ಅವಕಾಶಗಳನ್ನು ಸಮರ್ಪಕವಾಗಿ ಸದ್ಬಳಕೆ ಮಾಡಿಕೊಳ್ಳಬೇಕೆಂದರು. ಇವತ್ತಿನ ಮಕ್ಕಳು ಏನು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದೀರಿ, ನಾವು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದೀವಿ ಅಂತ ಕೀಳರಿಮೆ
ಪುಷ್ಪಗಿರಿ ತಪ್ಪಲಲ್ಲಿ ಒಂದು ಇಂಗ್ಲೀಷ್ ಸ್ಕೂಲ್ನ ಫ್ರೀ ಆಗಿ ಮಾಡ್ತಾ ಇದ್ವಿ. ಬರೀ 10,000 ರೂಪಾಯಿ ಫೀಸ್ ತಗೋತಾ ಇದ್ವಿ. ಯಾಕೆ? ಬರೀ ಟ್ರಾನ್ಸ್ಪೋರ್ಟೇಷನ್ಗೆ ಮತ್ತು ಟೀಚರ್ ಸ್ಯಾಲ್ರಿಗೆ. ಬೇರೆ ಕಡೆ ಎಲ್ಲ 50,000 70,000 ತಗೋತಾರೆ. ನಾವೇ ಬಿಲ್ಡಿಂಗ್ ಕಟ್ಟಿ, ನಾನೇ ಇದು ಬಸ್ಸಿನ ಸಲಕರಣೆ ಅದು ಎಲ್ಲ ಕೊಟ್ಟು, ನಾನೇ ಸ್ಕೂಲ್ ಮಕ್ಕಳಿಗೆ ಬುಕ್ ಕೊಡೋದು. ಆಮೇಲೆ ಇವರು ಒಬ್ಬರು ನಮ್ಮ ಡೈರೆಕ್ಟರ್, ನಾವೆಲ್ಲ ಒಂದು ದೊಡ್ಡ ಇಂಗ್ಲೀಷ್ ಸ್ಕೂಲ್ ಮಾಡ್ತಾ ಇದ್ವಿ. 150 ಜನ ಮಕ್ಕಳು ಓದ್ತಾ ಇದ್ದಾರೆ. ಹೇಳಿದ್ದಾರೆ. ಆಮೇಲೆ ಒಂದು ಸ್ವಲ್ಪ ಕೊಟ್ಟರು, ಆಮೇಲೆ ತಗೊಬಂದಿದ್ದಾರೆ. ಒಂದೇ 20 ಎಲ್ಲರೂ ಸೇರ್ಕೊಂಡು ಒಂದು ತಗೊಬಂದ್ವಿ. ಸೊ ಹಾಗಾಗಿ ಈ ಜೂನ್ ತಿಂಗಳು ಅಂತ ಹೇಳಿದ್ರೆ, ನಾನು ಮಕ್ಕಳ ಎಲ್ಲರೂ ದೃಷ್ಟಿ ಇಟ್ಟು ಯೋಚನೆ ಮಾಡಿ ಕೇಳ್ಕೊಳ್ಳಿ. ನಾನು ಕೊಡುವಂಥ ಬುಕ್ಕು, ಬೇರೆಯವ್ರು ಕೊಡುವಂಥ ಬುಕ್ಕು ಗೊತ್ತಿಲ್ಲ ನನಗೆ. ನಾನು ಯಾರನ್ನೂ ಇದುವರೆಗೆ ನಾನು ಬ್ಲೇಮ್ ಮಾಡೋಕ್ಕೆ ಹೋಗಲ್ಲ, ಇನ್ನೊಬ್ಬರ ಬಗ್ಗೆ ಮಾತಾಡೋದು ಈ ಥರ ಸಂಸ್ಕೃತಿ ಬಂದಿದೆ. ಹಾಗಾಗಿ ವಿದ್ಯೆ ಜೊತೆಗೆ ವಿನಯ ಬರಬೇಕು, ಇವೆಲ್ಲ ವಿಧೇಯತೆ ಬರಬೇಕು. ಸೊ ಹಾಗಾಗಿ ನೀವೆಲ್ಲ ವಿದ್ಯೆಯಲ್ಲಿ ಮುಂದೆ ಬರ್ತೀರಿ. ಮಿಸೈಲ್ ಕಂಡಿಡಿದಂಥ ಪುಣ್ಯಾತ್ಮ ಅಂಥ ವ್ಯಕ್ತಿಗಳು ಹುಟ್ಟಿದಂಥ ನಮ್ಮ ಭಾರತ ದೇಶ ಇವತ್ತು ನಿಮ್ಮಂಥವರಿಂದ ಮುಂಚೂಣಿಗೆ ಬರಬೇಕಾಗಿದೆ. ಹಾಗಾಗಿ ನಾವು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದೀವಿ, ನಾವು ಬಡ ಕಾರ್ಮಿಕರ ಮಕ್ಕಳಾಗಿದ್ದೀವಿ ಅಂತ ಯೋಚನೆ ಮಾಡಬಾರ್ದು. ಹಾಗೆ ನಾನು ಪೇರೆಂಟ್ಸ್ಗಳಿಗೂ ಯಾವ ಸ್ಕೂಲಿಗೆ ಹೋದರೂ ಹೇಳೋದು, ನಿಮ್ಮ ಆಸ್ತಿ ಮಕ್ಕಳು ಅನ್ನೋದು ನಿಮ್ಮ ಆಸ್ತಿ. ತುಂಬ ಜನರು ಆವಾಗ ನಾನು ತುಂಬ ಜನರಿಗೆ, ನಮ್ಮ ಸೋಮವಾರಪೇಟೆ ಜನರಿಗೆ ಕೆಲಸ ಕೊಡ್ತಿರೋದಾಗಿರ್ಬೋದು, ಇನ್ನೂ ಅನೇಕ ಅನುಕೂಲತೆಗಳನ್ನ ಮಾಡಿಕೊಟ್ಟಿರೋದು. ಇವಾಗ ನಾನು ರಿಟೈರ್ಡ್ ಆಗಿ ಅಥವಾ ಆ ಕಂಪನಿಗೆ ರಿಸೈನ್ ಮಾಡಿ ಹೊರಗೆ ಬಂದು ನಾನು ನನ್ನ ತೋಟ ಮತ್ತು ನನ್ನ ಬೇರೆ ಕಾರ್ಯಗಳನ್ನೆಲ್ಲ ನೋಡ್ಕೊತಾ ಇದ್ದೀನಿ. ಹಾಗಾಗಿ ಮಕ್ಕಳಿಗೆ ಹೇಳಿದೆ ನಾನು, ನೆಸೆಸಿಟಿ ಅಂದರೆ ನಿಮಗೇನು ಅಗತ್ಯಗಳು ಅಥವಾ ನಿಮ್ಮ ಜೀವನದ ಮುಂದೆ ಸಾಗಿಸಲಿಕ್ಕೆ ಏನು ಇಲ್ಲ ಅಂತಿರುತ್ತೆ, ಅದನ್ನು ಹುಡುಕಿಕೊಂಡು ನೀವು ಹೋಗಬೇಕು. ನೆಸೆಸಿಟಿ ಇಸ್ ದಿ ಮದರ್ ಆಫ್ ಇನ್ವೆನ್ಷನ್. ನೆಸೆಸಿಟಿ ಇಸ್ ದಿ ಮದರ್ ಆಫ್ ಇನ್ವೆನ್ಷನ್. ಯಾರಿಗೆ ಜೀವನದ ಹಸಿವಿರುತ್ತೆ, ಯಾರಿಗೆ ಅವಶ್ಯಕತೆ ಇರುತ್ತೆ, ತುಂಬಿದವರು ಯಾರು ಅದ್ರ ಬಗ್ಗೆ ಯೋಚನೆ ಮಾಡೋದು. ನಿಮ್ಮಂಥವ್ರು ಮಾತ್ರ ನಮಗೆ ನಾಳೆ ಊಟಕ್ಕೆ ಏನು ಬೇಕು, ಊಟಕ್ಕೆ ಸಿಗ್ತದೋ ಇಲ್ವೋ, ಅಥವಾ ನನ್ನ ತಂದೆ ತಾಯಿರು ಹಸ್ಕೊಂಡಿರ್ತಾರೋ, ಅಥವಾ ನನ್ನ ಸಹೋದರರು ಅಥವಾ ನನ್ನ ತಮ್ಮ ಹಸ್ಕೊಂಡಿರ್ತಾನೋ ಅಂತ ಅದಕ್ಕೋಸ್ಕರ ನಾವು ದುಡಿಲಿಕ್ಕೆ ಯೋಚನೆ ಮಾಡ್ತೀವಿ. ನಮ್ಮ ಮನಸ್ಸನ್ನು ಕಾರ್ಯಮಗ್ನನ್ನಾಗಿ ಮಾಡಿ ಮುಂದಿನ ಜೀವನದ ಶೈಲಿಯನ್ನು ರೂಪಿಸಿಕೊಳ್ಳುವಂಥ ಒಂದು ಕಾರ್ಯಕ್ಕೆ ಇಳ್ತೀವಿ. ಆ ಕಾರ್ಯಕ್ಕೆ ಇಳುವಾಗ ಯು ಏಮ್ ಎಟ್ ದಿ ಸ್ಟಾರ್ಸ್, ಯು ಲ್ಯಾಂಡ್ ಆನ್ ದಿ ರೂಫ್ ಟಾಪ್. ಯು ಏಮ್ ಎಟ್ ದಿ ರೂಫ್ ಟಾಪ್, ಯು ಗೋ ಅಂಡರ್. ನಾನು ಕೊಡ್ತಾ ಇರೋ ಬುಕ್ಕು ನನ್ನ ಸ್ವಂತ ಬೆವರಿಳಿಸಿ ದುಡಿದಂಥ ದುಡ್ಡಿನಲ್ಲಿ ಖರೀದಿ ಮಾಡಿದಂಥ ಬುಕ್ಕು. ಉಪಯೋಗಿಸ್ಕೋಬೇಕು. ಯಾಕೆಂತ ಹೇಳಿದ್ರೆ ನಿಮ್ಮಲ್ಲಿ ಎಷ್ಟು IAS ಪ್ರತಿಭೆಗಳಿದೆಯೋ, IPS ಪ್ರತಿಭೆಗಳಿದೆಯೋ ನನಗೆ ಗೊತ್ತಿಲ್ಲ. ಮಕ್ಕಳೇ ಇಲ್ಲಿ ಕೇಳ್ಕೊಳ್ಳಿ, ಒಂದೇ 2 ನಿಮಿಷದಲ್ಲಿ ಮಾತಾಡೋಣ, ಮುಗಿಸ್ಬಿಡ್ತೀನಿ, ಬೇಜಾರು ಮಾಡ್ಕೋಬೇಕು. ಇವತ್ತಿನ ರಾಷ್ಟ್ರದ ಬೆನ್ನೆಲುಬು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳನ್ನು. ನಾನು ನನ್ನ ಬಾಲ್ಯ ಜೀವನದಲ್ಲಿ ರಜಾ ದಿನಗಳಲ್ಲಿ ದನ ಮೇಯಿಸುವ ಕೆಲಸವನ್ನು ಮಾಡ್ತಾ ಇದ್ದೆ. ಇವತ್ತು ನಾನು ನಿಮ್ಮಂಥ ಕೆಳಮಟ್ಟದ, ಆವಾಗ ಇನ್ನೂ ಇರಲಿಲ್ಲ, ಸರ್ಕಾರಿ ಸ್ಕೂಲ್ನಲ್ಲಿ ಓದಿದಂಥ ವಿದ್ಯಾರ್ಥಿ. ನಮಗೆ ಇಲ್ಲಿಂದ ನಾನು ಸೌತ್ ಕೇಂದ್ರದಲ್ಲೇ ಓದೋನು. ನನ್ನ ಕಾಲೇಜ್ ತರಗತಿ ಇಲ್ಲಿ ವಿವೇಕಾನಂದ ಕಾಲೇಜ್ ಪುತ್ತೂರಿನಲ್ಲೇ ಆಯಿತು. ಸೊ ವಿವೇಕಾನಂದ ಪುತ್ತೂರಿನಲ್ಲಿ ಡಿಗ್ರಿ ಆದವನು ಒಂದು ಸೆಂಟೆನ್ಸ್ ಫಾರ್ಮ್ ಮಾಡೋಕ್ಕೆ. ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಕೊಡಗು ಜಿಲ್ಲಾಧ್ಯಕ್ಷ ಹಾಗೂ ಸಂಪಾಜೆ ಪ್ರೌಢಶಾಲೆಯ ಸಹ ಶಿಕ್ಷಕ HG ಕುಮಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷವೂ ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡ್ತಾ ಇರುವ ಹರಪಳ್ಳಿ ರವೀಂದ್ರ ಅವರ ಈ ಸೇವಾ ಕಾರ್ಯವನ್ನು ಶ್ಲಾಘಿಸಿದರು. 25 ವರ್ಷದ ಹಿಂದೆ ಕೆಲವೊಂದು ಸನ್ನಿವೇಶವನ್ನು ಅವ್ರು ಕಂಡರು, ಕೆಲವೊಂದು ದೃಶ್ಯಗಳನ್ನು ಕಂಡರು. ಕೆಲವೊಂದು ಸನ್ನಿವೇಶಗಳು ಕಂಡಾಗ ಪಾಪ ಈ ವಿದ್ಯಾರ್ಥಿಗಳಿಗೆ ಇಂಥ ಸಮಸ್ಯೆ ಇದೆ, ಆ ವಿದ್ಯಾರ್ಥಿಗೆ ನೋಟ್ಸ್ ತೆಗಿಲಿಕ್ಕಾಗ್ತಾ ಇಲ್ಲ, ನಾನು ಯಾಕೆ ಇಂಥ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಇವತ್ತು ಶೈಕ್ಷಣಿಕವಾಗಿ ಪೂರಕವಾಗಿ ನಾನು ಏಕೆ ಸಹಕಾರ ಕೊಡಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಅವರು ಕಳೆದ 25 ವರ್ಷಗಳಿಂದ ನೋಡಿ, ಎಡಗೈಲಿ ಕೊಟ್ಟಿರತಕ್ಕಂಥದ್ದು ಬಲಗೈ ಗೊತ್ತಾಗಬಾರ್ದು ಅಂತ ಅವ್ರು ಎಲ್ಲೂ ಕೂಡ ಹೆಸರನ್ನು ಬಯಸದೇ ಇಲ್ಲ ಈ ವಿಚಾರದಲ್ಲಿ. ಹಾಗಾಗಿ 25 ವರ್ಷದ ಹಿಂದೆ ಒಂದು ಅಚಲ ನಿರ್ಧಾರಕ್ಕೆ ಬಂದರು. ಆ ನಿರ್ಧಾರ ಏನಪ್ಪಾ ಅಂದ್ರೆ,
ನಾನು ಸೋಮವಾರಪೇಟೆ ತಾಲೂಕಿನಲ್ಲಿ ಕೊಡಗಿನಲ್ಲಿ ಯಾವ ವಿದ್ಯಾರ್ಥಿಗಳಿಗೆ ನೋಟ್ಸ್ ತೆಗಿಲಿಕ್ಕೆ ಸಮಸ್ಯೆ ಆಗ್ತಾ ಇದೆಯೋ, ಕಷ್ಟ ಆಗ್ತಾ ಇದೆಯೋ ಅಂಥ ವಿದ್ಯಾರ್ಥಿಗಳಿಗೆ ಇವತ್ತು ಪ್ರತಿ ವರ್ಷವೂ ಕೂಡ ಲಕ್ಷಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿಕೊಂಡು ಇವತ್ತು ಸಾವಿರಾರು ವಿದ್ಯಾರ್ಥಿಗಳಿಗೆ ಇವತ್ತು ಓದಲಿಕ್ಕೆ, ಇವತ್ತು ಬರೀಲಿಕ್ಕೆ ನೋಟ್ಸ್ ಪುಸ್ತಕಗಳನ್ನು ಇವತ್ತೊಂದಲ್ಲ ಕಳೆದ 25 ವರ್ಷಗಳಿಂದನೂ ಕೂಡ ಪ್ರತಿ ಅಂತಹ ಒಂದು ಮನೆಗೆ ಹೋಗಿ ನೋಡುವಾಗ ಆಶ್ಚರ್ಯ ಆಗ್ತದೆ. ಹಾಗಾಗಿ ಇವರು ಅಜರಾಮರ ಅಂತ ಹೇಳ್ಬೋದು. ಇವರ ಸಾಧನೆಗಳನ್ನು ಮತ್ತೆ ತುಂಬ ಮಾನವೀಯತೆ, ಎಷ್ಟು ಸರಳ ವ್ಯಕ್ತಿ ಅಂತ ಅವ್ರ ಬಗ್ಗೆ ಗೊತ್ತಿಲ್ಲ ನಿಮಗೆ. ಅವ್ರು ಏನೆಲ್ಲ ಹುದ್ದೆಯನ್ನ ಪಡ್ಕೊಂಡಿದ್ದಾರೆ, ಅವ್ರಿಗೆ ಯಾವೆಲ್ಲ ಅವಾರ್ಡ್ ಸಿಕ್ಕಿದೆ ಅಂತ ನೀವೆಲ್ಲ ಕೇಳಿಬಿಟ್ರೆ, ನಾವೆಲ್ಲ ಕೇಳಿದರೆ ನಿಜವಾಗ್ಲೂ ಆಶ್ಚರ್ಯ ಪಡ್ತೇವೆ. ಹಾಗೆ ತುಂಬಿದ ಕೊಳ ಅಂತ ಹೇಳ್ತೇವಲ್ಲ, ಒಂದು ಸ್ವಲ್ಪನೂ ಕೂಡ ಅಹಂ ಇಲ್ಲದೆ ಎಲ್ಲರ ಜೊತೆ ಸರಳವಾಗಿ ಬೆರೆಯತಕ್ಕಂಥ ವ್ಯಕ್ತಿತ್ವ ಅವರದು ಹರಪಳ್ಳಿ ರವೀಂದ್ರ ಸರ್ ಅವರದು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಆಡಳಿತ ಮಂಡಳಿಯ ಹಿರಿಯ ನಿರ್ದೇಶಕ ಕೆಎಸ್ ನಾರಾಯಣ ಭಟ್, ಆಡಳಿತ ಮಂಡಳಿಯ ನಿರ್ದೇಶಕ ಕೆಎಸ್ ಹನೀಫ್, ನಿವೃತ್ತ ಶಿಕ್ಷಕ ವಿಠಲ್ ಮಾಸ್ಟರ್, ಕಾಲೇಜು ವಿಭಾಗದ ಪ್ರಾಂಶುಪಾಲ ಬಿ ಲೋಕ್ಯನಾಯ್ಕ್, ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಎ ಐತಪ್ಪ, ಸೋಮವಾರಪೇಟೆಯ ಮಧುಸೂದನ್, ಕಿರಣ್ ಕಾಳಪ್ಪ ಮತ್ತು ಸಂಸ್ಥೆಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು, ವಿದ್ಯಾರ್ಥಿಗಳ ಪೋಷಕರು ಪಾಲ್ಗೊಂಡಿದ್ದರು. ಪ್ರವಾಸಕ್ಕೆಂದು ಬಂದಿದ್ದ ಬೆಂಗಳೂರಿನ ಹೆಲ್ತ್ ಕೇರ್ ಸೊಲ್ಯೂಷನ್ ಕಂಪನಿ ಉದ್ಯೋಗಿ 27 ವರ್ಷದ ವಿನೂತಾ ಗ್ಯಾಸ್ ಗೀಸರ್ನ ವಿಷಾನಿಲ ಸೋರಿಕೆಯಿಂದ ಉಸಿರುಗಟ್ಟಿ ಸಾವನ್ನಪ್ಪಿರುವ ಘಟನೆ ಕಲ್ಕಂದೂರು ಸಾಪಲಿ ಹೋಮ್ಸ್ಟೇ ಒಂದರಲ್ಲಿ ನಡೆದಿದೆ. ಶನಿವಾರದಂದು ಸೋಮವಾರಪೇಟೆ ಸಮೀಪದ ಕಲಕಂದೂರು ಗ್ರಾಮದಲ್ಲಿ ಇರುವ ಸಾಪಲಿ ಹೋಮ್ಸ್ಟೇಗೆ ಹೆಲ್ತ್ ಕೇರ್ ಸೊಲ್ಯೂಷನ್ ಕಂಪನಿ ವತಿಯಿಂದ 2 ದಿನದ ಪ್ರವಾಸಕ್ಕೆ 14 ಜನರ ತಂಡ ಬಂದಿತ್ತು. ಇದರಲ್ಲಿ ವಿನೂತಾ ಎಂಬುವರು ಭಾನುವಾರ ಬೆಳಿಗ್ಗೆ ಸ್ನಾನಕ್ಕೆ ಹೋದ ಸಂದರ್ಭ ಬಾತ್ರೂಮಿನ ಗ್ಯಾಸ್ ಗೀಸರ್ ವಿಷಾನಿಲ ಸೋರಿಕೆಯಾಗಿ ಆಮ್ಲಜನಕದ ಕೊರತೆಯಿಂದಾಗಿ ಸಾವನ್ನಪ್ಪಿರುವುದಾಗಿ ತಿಳಿದುಬಂದಿದೆ. ಇನ್ನು ವಿನೂತಾ ಮೈಸೂರಿನ ಸಿದ್ಧಾರ್ಥ ನಗರದ ತಂದೆ ಜಗನ್ನಾಥ್ ಹಾಗೂ ತಾಯಿ ರೇಣುಕಾ ಅವರ ಪುತ್ರಿ ಅಂತ ತಿಳಿದುಬಂದಿದೆ. ಇನ್ನು ಸ್ಥಳೀಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕೊಡಗು ಗೌಡ ನಿವೃತ್ತ ನೌಕರರ ಸಂಘದ ವತಿಯಿಂದ ಜೂನ್ 13ರಂದು ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮುದಾಯದ ವಧುವರರ ಸಮಾವೇಶ ನಡೆಯಲಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಸಂಘದ ಅಧ್ಯಕ್ಷ ಚೊಕ್ಕಾಡಿ ಎನ್ ಅಪ್ಪಯ್ಯ, ಶನಿವಾರ ಬೆಳಿಗ್ಗೆ 10 ಗಂಟೆಗೆ ಮಡಿಕೇರಿಯ ಕೊಡಗು ಗೌಡ ಸಮಾಜದ ಸಭಾಂಗಣದಲ್ಲಿ ಸಮಾವೇಶ ನಡೆಯಲಿದ್ದು 9:30ಕ್ಕೆ ವಧುವರರ ನೋಂದಣಿ ಪ್ರಕ್ರಿಯೆಯನ್ನು ಆರಂಭಿಸಲಾಗುವುದೆಂದರು. ನೋಂದಣಿ ಶುಲ್ಕ 500 ರೂಪಾಯಿ ಪಾವತಿಸಬೇಕು. ವಧುವರರು ಕಡ್ಡಾಯವಾಗಿ ಭಾಗವಹಿಸಬೇಕು. ವಧುವಿಗೆ 18 ಹಾಗೂ ವರನಿಗೆ 21 ವರ್ಷವಾಗಿರಬೇಕು. ಪೋಸ್ಟ್ ಕಾರ್ಡ್ ಅಳತೆಯ ಫೋಟೋ, ಜಾತಕ, ಆಧಾರ್ ಕಾರ್ಡ್, ವಿದ್ಯಾರ್ಹತೆ, ಉದ್ಯೋಗ ಮತ್ತಿತರ ಮಾಹಿತಿಯನ್ನು ನೀಡಬೇಕು. ಈ ಸಮಾವೇಶದಲ್ಲಿ ವಿಶೇಷ ಚೇತನರು, ವಿಧುರ ವಿಧವೆಯರು, ಮರು ವಿವಾಹ ಬಯಸುವವರು, ವಿಚ್ಛೇದಿತರು ಭಾಗವಹಿಸಬಹುದು. ವಿದೇಶಗಳಲ್ಲಿ ಅಥವಾ ಹೊರ ರಾಜ್ಯಗಳಲ್ಲಿ ನೆಲೆಸಿರುವ ಜನಾಂಗದ ಬಂಧುಗಳು ಪಾಲ್ಗೊಳ್ಳಬಹುದೆಂದು ತಿಳಿಸಿದರು. ಆಡಳಿತ ಮಂಡಳಿಯಿಂದ ಎಲ್ಲರಿಗೂ ನಮಸ್ಕಾರಗಳು. ಕೊಡಗು ಗೌಡ ನಿವೃತ್ತ ನೌಕರರ ಸಂಘ ಅದು ರಿಜಿಸ್ಟರ್ಡ್ ಸಂಘ ಮಡಿಕೇರಿ ಉದ್ಯಮದ ಅಪ್ಪೆ ರಸ್ತೆ ಅಲ್ಲಿ ಇದರ ಕಚೇರಿ ನಾವು ಹೊಂದಿದ್ದೇವೆ. ಕೊಡಗು ಗೌಡ ಸಮಾಜದಲ್ಲಿ ನಾವೀಗ ಮುಖ್ಯ ಇಂದು ಇವತ್ತು ಪತ್ರಿಕಾ ಗೋಷ್ಠಿ ನಡೆಸಿದ ಉದ್ದೇಶ ಏನಂತ ಹೇಳಿದ್ರೆ, ಇದೇ ತಿಂಗಳು 13ನೇ ತಾರೀಕು 13/6/2026 ಶನಿವಾರ ಬೆಳಿಗ್ಗೆ 9 ಗಂಟೆಯಿಂದ ಕೊಡಗು ಗೌಡ ಸಮಾಜ ಆವರಣದಲ್ಲಿ ವಧುವರರ ಸಮಾವೇಶ ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಮಾವೇಶವು ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ ನಡೆಸಲಾಗುತ್ತದೆ. ಆದ್ದರಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಅರೇಂಜ್ ಮಾಡಿದ್ದು 9 ಗಂಟೆಗೆ ಸರಿಯಾಗಿ ಪ್ರಾರಂಭ ಮಾಡ್ತೇವೆ. ಈ ಬಗ್ಗೆ ನಾವು ವಾಟ್ಸಪ್ಪಲ್ಲಿ ಹಾಗೂ ಆನ್ಲೈನ್ ಮುಖಾಂತರನೂ ಕೂಡ ನಾವು ಅವರ ಬಯೋಡಾಟಾ ಅಥವಾ ಅವರ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದೀವಿ. ಇದರಲ್ಲಿ ಮುಖ್ಯವಾಗಿ ಸೂಚನೆಗಳು ಅದನ್ನು ಸ್ವಲ್ಪ ವಧುವರರು ಪಾಲಿಸಬೇಕಾದ
ಇದರಲ್ಲಿ ವಧುವರರು ಕಡ್ಡಾಯವಾಗಿ ಭಾಗವಹಿಸಬೇಕು. ಜೊತೆಗೆ ಅವರ ತಂದೆ ತಾಯಿ ಬಂದರೆ ಒಳ್ಳೆಯದು. ಈ ವಧುವರರ ಸಮಾವೇಶದಲ್ಲಿ ಭಾಗವಹಿಸುವವರಿಗೆ ನೋಂದಣಿ ಶುಲ್ಕ ₹500 ಇರುತ್ತೆ. ವಧುವಿಗೆ 18 ವರ್ಷ, ವರನಿಗೆ 21 ವರ್ಷ. ವಧುವರರ ವಯೋಮಿತಿ ಕಡ್ಡಾಯ ಬೇಕಾಗುತ್ತೆ. ಬೆಳೆದು ನಗರದ ಪ್ರದೇಶದವರಿಂದ ಹಾಗೆಯೇ ಸ್ಟ್ಯಾಂಡರ್ಡ್ನೆಸ್ ಅದನ್ನೇ ಉಳಿಸಿಕೊಂಡು ಹಣಕಾಸು ವಿಷಯದಲ್ಲೂ ಕೂಡ ಶ್ರೀಮಂತರಿದ್ದಾರೆ. ಆದ್ದರಿಂದ ಎಲ್ಲ ಯುವಕರಲ್ಲಿ ಹಾಗೂ ಅವರ ತಂದೆ ತಾಯಿಯರಲ್ಲಿ ನಾವು ಕೊಡಗುಗಳ ನಿವೃತ್ತ ಸಂಘದ ವತಿಯಿಂದ ಮನವಿ ಮಾಡೋದು ಏನು ಅಂತ ಹೇಳಿದ್ರೆ, ರೈತಾಪಿ ಯುವಕರ ಹತ್ರ ಎಲ್ಲರೂ ಒಂದು ಪ್ರೋತ್ಸಾಹ ನೀಡಿ ಮದುವೆ ಆಗಲಿಕ್ಕೆ ಒಂದು ಉತ್ತೇಜನ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಿಮ್ಮ ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತೀನಿ. ಬೇಕಾದಷ್ಟು ಮ್ಯಾಟ್ರಿಮೋನಿಯಲ್ ಸಂಸ್ಥೆಗಳು ಹುಟ್ಟುಕೊಂಡಿದೆ. ಆದರೆ ಅಲ್ಲಿ ಕೇವಲ ಮಾಹಿತಿ ಮುಖಾಂತರ ಪರಿಚಯ ಆಗ್ತದೆ ಹೊರತು ನೇರ ಪರಿಚಯ ಆಗೋದಿಲ್ಲ. ನಮ್ಮ ನೌಕರ ಸಂಘ ಏನಿದೆ ಅಂತಂದ್ರೆ ಮುಖ್ಯವಾಗಿ ಒಂದು ವೇದಿಕೆಯನ್ನು ಒದಗಿಸಿಕೊಡ್ತಾರೆ. ಯುವವಾಗತಕ್ಕಂಥ ಯುವಕ ಮತ್ತು ಯುವತಿಯರಿಗೆ ಅಥವಾ ಯಾರೇ ಇರಲಿ ಅವರಿಗೆ ಒಂದು ವೇದಿಕೆಯನ್ನು ಒದಗಿಸಿಕೊಡತಕ್ಕಂಥ ಕೆಲಸ ನಮ್ಮ ಈ ಸಂಸ್ಥೆ ಮಾಡ್ತಾ ಇದೆ. ಹಾಗೆ ಮುಖ್ಯವಾಗಿ ನಾವು ಈ ಸಂದರ್ಭದಲ್ಲಿ ಏನು ನಿಗದಿ ಮಾಡಿದ್ದೀವಿ ಅಂತ ಹೇಳಿದರೆ, ಯಾರಾದರೂ ವಿವಾಹಕ್ಕೆ ಮುಂದೆ ಬಂದರೆ ಅವರಿಗೆ ನಾವು ನಿಂತು ರಿಜಿಸ್ಟರ್ ಮಾಡತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನೆಪದಿಂದ ಮ್ಯಾರೇಜ್ ಇಸ್ ಅ ಸೋಷಿಯಲ್ ಕಾಂಟ್ರಾಕ್ಟ್, ಒಂದು ಸಾಮಾಜಿಕ ಒಪ್ಪಂದ ಅಷ್ಟೇ. ಬಟ್ ಇವತ್ತು ಆ ಸಾಮಾಜಿಕ ಒಪ್ಪಂದ ಸಂಪೂರ್ಣವಾಗಿ ಮುರಿದು ಬೀಳ್ತಾ ಇದೆ. ಸೊ ಇಟ್ ಶುಡ್ ಬಿ ಎ ಲೀಗಲ್ ಕಾಂಟ್ರಾಕ್ಟ್, ಒಂದು ಕಾನೂನುಬದ್ಧವಾದ ಒಪ್ಪಂದ. ಅದು ಭಾಳ ಚೆಂದಾದ ಒಂದು ದೃಷ್ಟಿಯಿಂದ ಯಾರೇ ಬಂದರೂ ಕೂಡ ನಾವು ರಿಜಿಸ್ಟರ್ ಮಾಡಿಕೊಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಮತ್ತು ಏನಾದರೂ ಸಮಸ್ಯೆಗಳಿದ್ದರೆ ಕೂಡ ಅಷ್ಟೇ, ನಮ್ಮ ಒಂದು ಸಂಘ ಒಂದು ಕೌನ್ಸಿಲಿಂಗ್ ಮಾಡಿ ಅವರಲ್ಲಿ ಇರತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೂ ಕೂಡ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಕ್ಕಂಥ ಉದ್ದೇಶವನ್ನು ಕೂಡ ನಾವು ಹೊಂದಿದ್ದೇವೆ. ಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಸೆಟ್ಟೆ ಜನ ಗಣಪತಿ, ಖಜಾಂಚಿ ಕುಯ್ಯಮುಡಿ ಅಶ್ವಿನಿ ಕುಮಾರ್, ಕಾರ್ಯದರ್ಶಿ ಕುಂಜಿಲನ ರತ್ನಕುಮಾರಿ, ಸಹ ಕಾರ್ಯದರ್ಶಿ ಕಟ್ರತನ ಲಲಿತಾ ಅಯ್ಯಣ್ಣ ಹಾಗೂ ನಿರ್ದೇಶಕ ಸೂರ್ತಲೆ ರಾಮಚಂದ್ರ ಪಾಲ್ಗೊಂಡಿದ್ದರು. ಆಟೋ ರಿಕ್ಷಾ ಮತ್ತು ವಿರಾಜಪೇಟೆ ಪುರಸಭೆಯ ಕಸ ಸಾಗಣೆ ವಾಹನ ಡಿಕ್ಕಿಯಾಗಿ ಓರ್ವ ಮಹಿಳೆ ಮೃತಪಟ್ಟಿರುವ ಘಟನೆ ವಿರಾಜಪೇಟೆಯ ಪೆರಂಬಾಡಿ ಬಳಿ ಭಾನುವಾರ ನಡೆದಿದೆ. ಆಟೋ ರಿಕ್ಷಾದಲ್ಲಿ ಪ್ರಯಾಣ ಮಾಡ್ತಾ ಇದ್ದ ವಿರಾಜಪೇಟೆಯ ನಿವಾಸಿ ಸುಲೋಚನಾ ಎಂಬುವರೇ ಮೃತ ದುರ್ದೈವಿ. ಗಂಭೀರವಾಗಿ ಗಾಯಗೊಂಡಿದ್ದ ಅವರನ್ನು ಮೈಸೂರಿನ ಆಸ್ಪತ್ರೆಗೆ ಸ್ಥಳಾಂತರ ಮಾಡುವ ಸಂದರ್ಭ ಮಾರ್ಗ ಮಧ್ಯೆ ಮೃತಪಟ್ಟರು ಅಂತ ತಿಳಿದು ಬಂದಿದೆ. ಆಟೋ ಚಾಲಕ ಪದ್ಮನಾಭ ಅವರಿಗೂ ಗಾಯಗಳಾಗಿದ್ದು ವಿರಾಜಪೇಟೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ವಿರಾಜಪೇಟೆ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಂದಿನ ಆಧುನಿಕ ಯುಗದಲ್ಲಿ ಮಕ್ಕಳ ಮುಗ್ಧ ಮನಸ್ಸುಗಳಲ್ಲಿ ಭಾರತೀಯ ಸಂಸ್ಕಾರ, ಉತ್ತಮ ನೈತಿಕ ಮೌಲ್ಯಗಳು ಹಾಗೂ ದೇಶಭಕ್ತಿಯನ್ನು ಬಿತ್ತುವ ಸದುದ್ದೇಶದಿಂದ ಮಡಿಕೇರಿ ನಗರದ ಸಮರ್ಥ ವಸತಿಯಲ್ಲಿ ನೂತನ ಬೃಂದಾವನ ಬಾಲಗೋಕುಲ ಶಾಖೆಯಿಂದ ಯಶಸ್ವಿಯಾಗಿ ಉದ್ಘಾಟನೆ ಮಾಡಲಾಯಿತು. ಜೂನ್ 6ರಂದು ನಡೆದ ಉದ್ಘಾಟನಾ ಸಮಾರಂಭಕ್ಕೆ ಪ್ರಮುಖರಾದ ಮಂಜುನಾಥ್ ಜಿ ಅವರು ಮಾರ್ಗದರ್ಶನ ನೀಡಿ ಶುಭ ಹಾರೈಸಿದರು. ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಇಂತಹ ಸಂಸ್ಕಾರ ಕೇಂದ್ರಗಳು ಇಂದಿನ ಅಗತ್ಯವಾಗಿದೆ ಎಂದು ಅವರು ಈ ಸಂದರ್ಭ ಅಭಿಪ್ರಾಯಪಟ್ಟರು. ಸಮಾರಂಭದಲ್ಲಿ ಪುಟಾಣಿಗಳಿಂದ ಶ್ಲೋಕ ಮತ್ತು ಕಥಾ ಸಮಯದ ಕಾರ್ಯಕ್ರಮಗಳು ಜರುಗಿದವು. ಗೌರಿ ಅವರ ನಿತ್ಯ ಶ್ಲೋಕ ಪಠಣದೊಂದಿಗೆ ಆರಂಭವಾದ ಕಾರ್ಯಕ್ರಮದಲ್ಲಿ ಶ್ರುತಿ ಅವರು ಏಕಲವ್ಯನ ಕಥೆಯನ್ನು ರೋಚಕವಾಗಿ ಪ್ರಸ್ತುತಪಡಿಸಿದರು. ಮೇಘ ಅವರು ಭಗವದ್ಗೀತೆ ಪಠಣ ಮಾಡಿದರು ಹಾಗೂ ಸುಜಾತ ಅವರ ನೇತೃತ್ವದಲ್ಲಿ ಹನುಮಾನ್ ಚಾಲೀಸ್ ಭಜನೆ ನಡೆಯಿತು. ದಿನೇಶ್ ಅಣ್ಣವರ ನೇತೃತ್ವದಲ್ಲಿ ಮಕ್ಕಳಿಗೆ ವಿವಿಧ ಸಾಂಪ್ರದಾಯಿಕ ಆಟಗಳನ್ನು ಆಡಿಸಲಾಯಿತು. ನಿರೂಪಣಾ ಕಾರ್ಯವನ್ನು ರಾಧಿಕಾ ನೆರವೇರಿಸಿದರು.